Hello students, as per your demands, I am dealing with manufacturing account in this video. ವಿದ್ಯಾರ್ಥಿಗಳೇ, ತಮ್ಮ ಬೇಡಿಕೆಯ ಮೇರೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂದ್ರೇನು, ಅದನ್ನು ಯಾಕೆ ತಯಾರು ಮಾಡ್ತಾರೆ ಮತ್ತು ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥ ವಿಷಯಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಫಸ್ಟು ಅದನ್ನು ಏಕೆ ಅದರ ಬಗ್ಗೆ ಇಂಟ್ರೊಡಕ್ಷನನ್ನು ನೋಡೋಣಂತೆ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಯಾರು ತಯಾರು ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಅದರ ಉಪಯೋಗ ಆಗ್ತದೆ ಅಂತೇಳಿ. ಎ ಪರ್ಸನ್ ಹೂ ಈಸ್ ಎಂಗೇಜ್ಡ್ ಇನ್ ಬೋತ್ ಮ್ಯಾನುಫ್ಯಾಕ್ಚರಿಂಗ್ and trading activities will prepare manufacturing account in addition to trading account either separately or combinedly. ಅಂದರೆ ಯಾವ ವ್ಯಕ್ತಿ ಉತ್ಪಾದನೆ ಮತ್ತು ವ್ಯಾಪಾರ ಪ್ರಕ್ರಿಯೆಗಳಲ್ಲಿ ಅಥವಾ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾನೋ ಆ ವ್ಯಕ್ತಿ ಬರೀ ಟ್ರೇಡಿಂಗ್ ಅಕೌಂಟ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಸಹಿತ ತಯಾರು ಮಾಡ್ತಾನೆ. ಅದು ಟ್ರೇಡಿಂಗ್ ಅಕೌಂಟ್ ಜೊತೆಗೆ ಮಾಡ್ಬೋದು ಅಥವಾ ಸಪ್ರೇಟ್ ಆಗಾದರೂ ತಯಾರು ಮಾಡ್ಕೊಳ್ಬೋದು. ಸೊ ಹಾಗಾದರೆ ಬರೀ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರಿಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟದ ಅವಶ್ಯಕತೆ ಇರೋದಿಲ್ಲ. ಯಾವ ವ್ಯಕ್ತಿ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತು ಅವುಗಳನ್ನು ಮಾರಾಟ ಮಾಡ್ತಾನೋ, ಎರಡೂ ಕ್ರಿಯೆಗಳಲ್ಲಿ ತೊಡಗಿರ್ತಾನೋ ಅಂಥ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ತಯಾರು ಮಾಡ್ತವೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂದರೆ ಏನು ಅಂತೇಳಿ, ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಇಟ್ ಈಸ್ ಅನ್ ಅಕೌಂಟ್ ಪ್ರಿಪೇರ್ಡ್ ಟು ನೋ ದ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್, ಆಲ್ ದ ಎಕ್ಸ್ಪೆನ್ಸಸ್ ರಿಲೇಟಿಂಗ್, ಎಕ್ಸ್ಪೆನ್ಸಸ್ ಅನ್ನೋದಿಲ್ಲಿ ಮಿಸ್ ಆಗಿದೆ, ಬರ್ಕೊಳ್ಳಿ. ಆಲ್ ದ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ದಟ್ ಈಸ್ raw materials consumed, productive wages, factory expenses like factory rent, factory lighting, depreciation and repairs of plant and machinery, depreciation on factory building. These are all the expenses relating to manufacturing, and these expenses will be debited to this account, and this account will be closed, and the balance of this account is treated as cost of goods produced and is transferred to ಟ್ರೇಡಿಂಗ್ ಅಕೌಂಟ್. ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಹೇಗೆ ತಯಾರು ಮಾಡ್ತೀವಿ ಅಂತಂದರೆ ನಾವು, ಅಥವಾ ಯಾಕೆ ತಯಾರು ಮಾಡ್ತೀವಿ ಅಂತಂದರೆ ಉತ್ಪಾದನಾ ವೆಚ್ಚವನ್ನು ತಿಳಿದುಕೊಳ್ಳಿಕ್ಕೆ, ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್, ವಸ್ತುಗಳನ್ನು ಉತ್ಪಾದನೆ ಮಾಡ್ತೇವಲ್ಲ ಅದಕ್ಕೆ ಎಷ್ಟು ವೆಚ್ಚ ತಗಲಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯಲಿಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ತಯಾರು ಮಾಡ್ತೇವೆ. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂಥ ಎಲ್ಲ ಎಕ್ಸ್ಪೆನ್ಸಸ್ಸು, ಉದಾಹರಣೆಗೆ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಆಗಿರ್ಬೋದು, ಅಥವಾ ಪ್ರೊಡಕ್ಟಿವ್ ವೇಜಸ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತಂದರೆ ಫ್ಯಾಕ್ಟ್ರಿ ಲೈಟಿಂಗು, ರೆಂಟು, ಇನ್ಶೂರೆನ್ಸು, ದೆನ್ ಡೆಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಡೆಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್, ಫ್ಯಾಕ್ಟ್ರಿ ಬಿಲ್ಡಿಂಗು, ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ದ ಸ್ಟೋರ್ಸ್ ಕನ್ಸ್ಯೂಮ್ಡು, ದೀಸ್ ಆರ್ ಆಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಮ್ಯಾನುಫ್ಯಾಕ್ಚರಿಂಗ್. ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಡೆಬಿಟ್ ಮಾಡ್ತೇವೆ. ನೆಕ್ಸ್ಟು ಈ ಅಕೌಂಟನ್ನು ಕ್ಲೋಸ್ ಮಾಡ್ತೇವೆ. ಈ ಅಕೌಂಟಿನ ಬ್ಯಾಲೆನ್ಸನ್ನು ನಾವೇನು ಮಾಡ್ತೇವೆ ಅಂತಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಅಂತ ಟ್ರೀಟ್ ಮಾಡಿ ಅದನ್ನು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ರೀತಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಅರ್ಥೈಸ್ಕೊಳ್ಬೋದು. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತಂದರೆ ಹೆಸರೇ ಹೇಳುವ ಹಾಗೆ ಮ್ಯಾನುಫ್ಯಾಕ್ಚರ್ಗೆ ಸಂಬಂಧಪಟ್ಟಂಥ ವೆಚ್ಚಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥ ಅಕೌಂಟು, ಮತ್ತು ಎಷ್ಟು ವೆಚ್ಚ ತಗಲಿದೆ ಉತ್ಪಾದನೆಗೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಒಂದು ಖಾತೆಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂಥೇಳಿ ಕರಿತೀವಿ. ಆನಂತರ ಈ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟು ಯಾಕೆ ತಯಾರು ಮಾಡ್ತೀವಿ ಅನ್ನೋದು ಗೊತ್ತಾಯ್ತು ನಮ್ಗೆ. ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡನ್ನು ಕಂಡುಹಿಡಿಯಲಿಕ್ಕೆ ತಯಾರು ಮಾಡ್ತೇವೆ. ಹಾಗಾದರೆ ಇದು ಹೇಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಫಾರ್ಮೇಟನ್ನು ನೋಡಿ ನಾವು ತಿಳಿದುಕೊಳ್ಳೋಣ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟು. 4 ಕಾಲಮ್ ಮಾಡಿದೆ, ಎರಡು ಭಾಗ, ಡೆಬಿಟು ಮತ್ತು ಕ್ರೆಡಿಟು.
ಒಂದು ಪರ್ಟಿಕ್ಯುಲರ್ ಕಾಲಮು, ಅಮೌಂಟ್ ಕಾಲಮು, ಪರ್ಟಿಕ್ಯುಲರ್ ಕಾಲಮು ಮತ್ತು ಅಮೌಂಟ್ ಕಾಲಮ್ ಅಂತ ಮಾಡ್ಕೊಳ್ತೀವಿ. ದೆನ್ ಫಸ್ಟ್ ಐಟಮು ನಾವು ಡೆಬಿಟ್ ಸೈಡ್ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅನ್ನ ತಗೊಂತೀವಿ. ಕಂಡು ಹಿಡಿಕೋಬೇಕು. ಇದನ್ನ ಕೊಟ್ಟಿರೋದಿಲ್ಲ ಕೆಲವು ಸಂದರ್ಭದಲ್ಲಿ. ಅದ್ರ ಬದಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಕೊಟ್ಟಿರ್ತಾರೆ, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಕೊಟ್ಟಿರ್ತಾರೆ. ಆವಾಗ ನಾವೇನು ಮಾಡಬೇಕಂದ್ರೆ ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ತಗೊಳ್ಬೇಕು. ಅದಕ್ಕೆ ಆ್ಯಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಆ್ಯಡ್ ಮಾಡಬೇಕು. ಪರ್ಚೇಸ್ ಆಫ್ ರಾ ಮಟೀರಿಯಲ್ ನೆಟ್ ಪರ್ಚೇಸಸ್ ಅಂತ ತಗೊಳ್ಬೋದು ನೀವು. ಅಂದ್ರೆ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ರೆ ರಿಟರ್ನ್ಸನ್ನು ಲೆಸ್ ಮಾಡಿದರೆ ನೆಟ್ ಪರ್ಚೇಸ್ ಬರ್ತೈತಿ. ಅದನ್ನು ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಗೆ ಆ್ಯಡ್ ಮಾಡಬೇಕು. ಇವೆರಡನ್ನೂ ಆ್ಯಡ್ ಮಾಡಿ ಬಂದ ಅಮೌಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದ ಮೇಲೆ ಬರ್ತಕ್ಕಂಥ ಅಮೌಂಟನ್ನು ಔಟರ್ ಕಾಲಮ್ನಲ್ಲಿ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಥವಾ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತೇಳಿ ಬರಿಬೇಕು. ಅಥವಾ ನಮ್ಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಕೊಟ್ಟಿದ್ದಿಲ್ಲ, ಡೈರೆಕ್ಟಾಗಿ ಮಟೀರಿಯಲ್ಸ್ ಪರ್ಚೇಸ್ಡ್ ಅಂತ ಕೊಟ್ಟಿದ್ರೆ ಅಂದ್ರೆ ಅದನ್ನೇ ನಾವೇನು ಮಾಡ್ಬೋದು ಅಂದರೆ ಔಟರ್ ಕಾಲಮ್ನಲ್ಲಿ ತೆಗೆದುಕೊಳ್ಬೋದು. ಸೊ ಇದು ಫಸ್ಟ್ ಐಟಮ್. ನಿಮಗೆಲ್ಲ ಗೊತ್ತಿದೆ, ಉತ್ಪಾದನೆ ಮಾಡಬೇಕಂತಂದ್ರೆ ಪ್ರಮುಖವಾಗಿ ನಮ್ಗೇನು ಬೇಕೇ ಬೇಕು, ರಾ ಮಟೀರಿಯಲ್ ಬೇಕು. ಅದರಿಂದ ರಾ ಮಟೀರಿಯಲನ್ನು ನಾವು ಫಸ್ಟ್ ಐಟಮ್ ತೆಗೆದುಕೊಳ್ಬೇಕಿಲ್ಲ, ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತೇಳಿ. ಅದಾದಮೇಲೆ ಟು ಕ್ಯಾರೇಜ್ ಆ್ಯಂಡ್ ಆಕ್ಟ್ರೈ ಅಂದರೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ಗೆ ಕ್ಯಾರೇಜ್ ಇನ್ಕರ್ ಮಾಡಿದರೆ, ಆಕ್ಟ್ರೈ ಪೇಡ್ ಮಾಡಿದರೆ ಅದನ್ನು ಸಹಿತ ನಾವು ಡೆಬಿಟ್ ಸೈಡ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ನಲ್ಲಿ ತೊಗೊಳ್ಬೇಕು. ನೆಕ್ಸ್ಟು ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿರ್ತಾರೆ, ಅದನ್ನು ತೊಗೊಳ್ಕೊಳ್ಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ಸೆಮಿ ಫಿನಿಶ್ಡ್ ಗೂಡ್ಸ್ ಅಂತೇಳಿ, ವರ್ಕ್ ನಾಟ್ ಫಿನಿಶ್ಡ್ ಸ್ಟಿಲ್ ಇನ್ ಪ್ರೋಗ್ರೆಸ್ ಅಂತೇಳಿ ಅದರ್ ಸ್ಟಾಕನ್ನು ಓಪನಿಂಗ್ ಸ್ಟಾಕನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಅಂತ ಕೊಡಲಿ ಅಥವಾ ಪ್ರೊಡಕ್ಟಿವ್ ವೇಜಸ್ ಕೊಡಲಿ ಅಥವಾ ಡೈರೆಕ್ಟ್ ವೇಜಸ್ ಕೊಡಲಿ ಅದನ್ನು ನಾವು ಡೆಬಿಟ್ ಸೈಡ್ ತೋರಿಸ್ಕೊಳ್ಬೇಕು. ನೆಕ್ಸ್ಟ್ ಮೋಟಿವ್ ಪವರ್ ಆಗಲಿ, ವಾಟರ್ ಆಗಲಿ ಅಥವಾ ಲೈಟಿಂಗ್ ಆಗಲಿ ಇವನ್ನೆಲ್ಲ ಏನು ಮಾಡ್ಕೊಳ್ಬೇಕಂತಂದ್ರೆ ನಾವು ಡೆಬಿಟ್ ಸೈಡ್ ತೋರಿಸ್ಕೊಳ್ಬೇಕು. ನೆಕ್ಸ್ಟ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಬೇರೆ ಯಾವುದಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಮ್ಯಾನುಫ್ಯಾಕ್ಚರಿಗೆ ಸಂಬಂಧಪಟ್ಟಾಗಿ ಇನ್ಕರ್ ಮಾಡಿದ್ರೆ ಅದನ್ನು ತೋರಿಸ್ಕೊಳ್ರಿ. ದೆನ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು, ಇದರಲ್ಲಿ ಫ್ಯಾಕ್ಟ್ರಿ ರೆಂಟ್ ಬರ್ಬೋದು, ಫ್ಯಾಕ್ಟ್ರಿ ಲೈಟಿಂಗ್ ಬರ್ಬೋದು, ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಬರ್ಬೋದು. ಇವೆಲ್ಲ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸನ್ನು ನಾವು ಮ್ಯಾನುಫ್ಯಾಕ್ಚರ್ ಅಂದ್ಕೊಂಡೆ ಡೆಬಿಟ್ ಮಾಡ್ತೀವಿ. ಅದೇ ರೀತಿಯಾಗಿ ಡೆಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗು, ಡೆಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ರಿಪೇರ್ಸ್ ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇವನ್ನೂ ಸಹಿತ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಡೆಬಿಟ್ ಸೈಡ್ ತೋರಿಸ್ಕೊಳ್ಬೇಕು. ಮತ್ತು ಸ್ಟೋರ್ಸ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ರೆ ಅದನ್ನು ಸಹಿತ ನಾವು ಡೆಬಿಟ್ ಸೈಡ್ ತೋರಿಸ್ಕೊಳ್ಬೇಕು. ಸೊ ಹಾಗಾದ್ರೆ ಇವೆಲ್ಲ ಎಕ್ಸ್ಪೆನ್ಸಸ್ಸು ನಮ್ಗೆ ಗೊತ್ತಾಗ್ತವೆ ಮ್ಯಾನುಫ್ಯಾಕ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಉತ್ಪಾದನೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಇವೆಲ್ಲ ಎಕ್ಸ್ಪೆನ್ಸಸನ್ನು ನಾವು ಇನ್ಕರ್ ಮಾಡ್ತೀವಿ. ಇವುಗಳನ್ನು ಡೆಬಿಟ್ ಮಾಡ್ಕೊಳ್ಬೇಕು ಮ್ಯಾನುಫ್ಯಾಕ್ಚರ್ ಅಕೌಂಟಿಗೆ. ದೆನ್ ಮ್ಯಾನುಫ್ಯಾಕ್ಚರ್ ಅಕೌಂಟ್ ಕ್ರೆಡಿಟೆಡ್ ವಿತ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ರೆ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀರಿ, ಕ್ಲೋಸಿಂಗ್ ಸ್ಟಾಕ್ ಬರೀರಿ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸು. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡೆಬಿಟ್ ಸೈಡ್ ತೋರಿಸ್ತೀವಿ. ಇದನ್ನ ಬರೆದ ಮೇಲೆ ನಾವು ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಡೆಬಿಟ್ ಸೈಡ್ ಹೆಚ್ಚಿಗೆ ಇರ್ತೈತಿ, ಇಲ್ಲೇ ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಬರ್ತೈತಿ. ಆ ಡಿಫ್ರೆನ್ಸ್ ಅಮೌಂಟನ್ನು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ. ಹಾಗಾದ್ರೆ ಈ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆಯಲ್ಲ ಇದು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಅಂತೇಳಿ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್ ಅಂತೇಳಿ ಮಾಡಿರಿ. ಈ ರೀತಿಯಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ತಯಾರು ಮಾಡ್ತೇವೆ. ಹಾಗಾದರೆ ಇದನ್ನು ಕಂಡುಹಿಡಿಲಿಕ್ಕೆ ನಾವು ಏನು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಇದೆಯಲ್ಲ ಇದನ್ನು ಕಂಡುಹಿಡಿಲಿಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ತಯಾರು ಮಾಡ್ತೀವಿ. ಈ ಫಾರ್ಮೆಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ನಾವು ತಯಾರು ಮಾಡಬೇಕು. ಲೆಟ್ ಅಸ್ ಸಿ one problem on manufacturing account. From the following balances, prepare manufacturing account. Opening stock of raw materials rupees 20,000, opening stock of work in progress rupees 10,000, purchase of raw materials rupees 1,40,000, carriage on purchase of raw material rupees 3,000, manufacturing wages rupees 80,000, power, fuel and water rupees 7,000, factory rent and lighting rupees 6,000, depreciation on plant and machinery rupees 4,000, closing stock of raw materials rupees 24,000, closing stock of work in progress rupees 12,000. So this is the problem. With this in this that is with these balances we have to prepare the manufacturing account. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತೇಳಿ ಬರೀರಿ. ಪರ್ಟಿಕ್ಯುಲರ್ ಕಾಲಮು ಅಮೌಂಟ್ ಕಾಲಮು, ಪರ್ಟಿಕ್ಯುಲರ್ ಕಾಲಮ್ ಅಮೌಂಟ್ ಕಾಲಮ್ ಅಂತೇಳಿ ಮಾಡಿರಿ. ಸೊ ಫಸ್ಟ್ ನಾನು ಹೇಳಿದ ಹಾಗೆ ಫಾರ್ಮೆಟ್ನಲ್ಲಿ ಹೇಳಿದ ಹಾಗೆ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಕೊಟ್ಟಿದ್ದಾರೆ, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ಈಗ
ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತೇಳಿ ಬರೀರಿ. ಹಾಗಾದ್ರೆ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ತೊಗೊಳ್ಬೇಕು 20,000 ಇದೆ. ದೆನ್ ಇದಕ್ಕೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ 1,40,000 ಕೊಟ್ಟಿದ್ದಾರೆ ಆ್ಯಡ್ ಮಾಡಿ. ಸೊ 20,000ಗೆ 1,40,000 ಪರ್ಚೇಸ್ ಆಫ್ ರಾ ಮಟೀರಿಯಲ್ ಆ್ಯಡ್ ಮಾಡಿದರೆ 1,60,000 ಬರ್ತೈತಿ. ಈ 1,60,000ನಲ್ಲಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಲೆಸ್ ಮಾಡಿ 24,000 ಕೊಟ್ಟಿದ್ದಾರೆ. ಸೊ ಹಾಗಾದರೆ 1,60,000ನಲ್ಲಿ 24,000 ಲೆಸ್ ಮಾಡಿದರೆ 1,36,000 ಇಸ್ ದ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ಈ ರೀತಿಯಾಗಿ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ನಮ್ಮ ಹತ್ರ 20,000 ರೂಪಾಯಿ ರಾ ಮಟೀರಿಯಲ್ಸ್ ಇತ್ತು, 1,40,000 ರೂಪಾಯಿ ರಾ ಮಟೀರಿಯಲ್ ಖರೀದಿ ಮಾಡಿದ್ವಿ. ಬಟ್ ಈಗ ಉಳಿದಿರೋದು ಬರೀ 24,000 ರೂಪಾಯಿ ರಾ ಮಟೀರಿಯಲ್ ಉಳಿದಿದೆ ಅಂತಂದ್ರೆ 1,36,000 ರೂಪಾಯಿ ರಾ ಮಟೀರಿಯಲ್ ಖರ್ಚಾಗಿದೆ ಅಂತೇಳಿ. ಸೊ ಇದು ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತೇಳಿ ಈ ಟೈಪ್ ನಾವು ಕಂಡುಹಿಡ್ಕೊಳ್ಬೇಕು ಫಸ್ಟ್ ಐಟಮನ್ನು. ನೆಕ್ಸ್ಟು ಕ್ಯಾರೇಜ್ ಆನ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಕೊಟ್ಟಿದ್ದಾರೆ, 3,000 ರೂಪಾಯಿ ಡೆಬಿಟ್ ಸೈಡ್ ಬರಿತಾ ಇದ್ದೀವಿ. ದೆನ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ 10,000 ಇದನ್ನು ಬರೀರಿ. ಅದಾದ ನಂತರ ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ಸು ಡೆಬಿಟ್ ಸೈಡ್ ಬರೀಬೇಕು 80,000 ರುಪೀಸು. ದೆನ್ ಪವರ್ ಫ್ಯೂಯಲ್ ಆ್ಯಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ 7,000 ಇದನ್ನು ಡೆಬಿಟ್ ಮಾಡಿರಿ. ದೆನ್ ಫ್ಯಾಕ್ಟ್ರಿ ರೆಂಟು ಲೈಟಿಂಗ್ ಅಂತೇಳಿ ಕೊಟ್ಟಿದ್ದಾರೆ 6,000 ರುಪೀಸ್ ಇದನ್ನು ಸಹಿತ ಡೆಬಿಟ್ ಮಾಡ್ಕೊಳ್ಬೇಕು. ದೆನ್ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕೊಟ್ಟಿದ್ದಾರೆ 4,000 ಬರೀರಿ. ಸೊ ದೆನ್ ಕ್ರೆಡಿಟ್ ಸೈಡ್ ಏನು ಮಾಡಬೇಕಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ, ಬೈ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 12,000 ಅಂತ ಬರೀರಿ. ಬರೆದ ಮೇಲೆ ಡೆಬಿಟ್ ಸೈಡ್ ಹೆಚ್ಚಿಗೆ ಇದೆ, ಟೋಟಲ್ ಮಾಡಿ ಅಕೌಂಟನ್ನು ಕ್ಲೋಸ್ ಮಾಡೋಣಂತೆ. ಡೆಬಿಟ್ ಸೈಡು ಟೋಟಲ್ಲು 2,46,000 ಬರುತ್ತೆ. ಅದೇ 2,46,000 ಕ್ರೆಡಿಟ್ ಸೈಡ್ ಬರೀರಿ. ಬಟ್ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ, ಬರೀ ಈ ಕಡೆ 12,000 ಮಾತ್ರ ಇದೆ. ಹಾಗಾದರೆ 2,34,000 ರುಪೀಸು ಬ್ಯಾಲೆನ್ಸಿಂಗ್ ಫಿಗರು. ಈ ಬ್ಯಾಲೆನ್ಸಿಂಗ್ ಫಿಗರನ್ನು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಏನಂತೇಳಿ ಕಾಸ್ಟ್ ಆಫ್ ಗುಡ್ಸ್ ಪ್ರೊಡ್ಯೂಸ್ಡ್. ಅಂದರೆ ದಿಸ್ 2,34,000 ಇಸ್ ದ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಅಟ್ ಮ್ಯಾನುಫ್ಯಾಕ್ಚರ್ಡ್ ಅಂತೇಳಿ. ಸೊ ಹಾಗಾದರೆ ಇವನ್ನೆಲ್ಲ ಡೆಬಿಟ್ ಸೈಡ್ ಬರೆದು ದೆನ್ ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಒಂದು ಬರೆದು ಕ್ಲೋಸ್ ಮಾಡಿದರೆ ಏನು ಬ್ಯಾಲೆನ್ಸ್ ಬರುತ್ತಲ್ಲ ಇದು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಅಂತೇಳಿ. ಇದನ್ನು ಕಂಡುಹಿಡಿಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಸೊ ಹಾಗಾದರೆ ಈ 2,34,000 ಐತಲ್ಲ ಇದನ್ನು ನಾವೇನು ಮಾಡಬೇಕಂತಂದರೆ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೀವು ಟ್ರೇಡಿಂಗ್ ಅಕೌಂಟ್ ಮಾಡೋದು ಗೊತ್ತಿದೆ ನಿಮಗೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಬರಿತೇವೆ. ಅದಾದ ನಂತರ ಇದನ್ನು ಬರಿಬೇಕು ಟ್ರೇಡಿಂಗ್ ಅಕೌಂಟಿಗೆ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಂತೇಳಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತೇಳಿ ಇದನ್ನು ಬರಿತೀವಿ. ಅದಾದ ನಂತರ ಸೇಲ್ಸ್ ಬರಿತೀವಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಬರಿತೀವಿ. ಡಿಫರೆನ್ಸ್ ಅಮೌಂಟನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತೇಳಿ ಬರಿತೀವಿ. ಅದು ನಿಮಗೆ ಟ್ರೇಡಿಂಗ್ ಅಕೌಂಟ್ ಗೊತ್ತಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಈ ರೀತಿ ಬರಿಬೇಕು. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ನಲ್ಲಿ ಇವೆಲ್ಲ ಐಟಮ್ಸನ್ನು ನಾವು ತೋರಿಸ್ಕೊಳ್ಬೇಕಾಗ್ತೈತಿ. ಹಾಗಾದರೆ ಎಲ್ಲ ಎಕ್ಸ್ಪೆನ್ಸಸ್ ಇವೇನದಾವಲ್ಲ ದೀಸ್ ಆರ್ ಆಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಮ್ಯಾನುಫ್ಯಾಕ್ಚರ್. ಹಾಗಾದರೆ ಈ ಅಕೌಂಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗಿದ್ದೇನು ಅಂತಂದರೆ 2,34,000 ರೂಪಾಯಿ ಉತ್ಪಾದನಾ ವೆಚ್ಚ ಅಂಥೇಳಿ. ಹಾಗಾದರೆ ಈ ಉತ್ಪಾದನಾ ವೆಚ್ಚವನ್ನು ನಾವು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ನಿಮಗೆ 5 ಮಾರ್ಕ್ಸ್ಗೆ ಅಥವಾ 6 ಮಾರ್ಕ್ಸ್ಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂತೇಳಿ ಕೇಳ್ಬೋದು. ಇನ್ ದಿಸ್ ವೇ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಈಸ್ ಟು ಬಿ ಪ್ರಿಪೇರ್ಡ್. ಲೆಟ್ ಅಸ್ ಸಿ ಒನ್ ಅಸೈನ್ಮೆಂಟ್ ಪ್ರಾಬ್ಲಮ್. ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಒಂದು ಪ್ರಾಬ್ಲಮನ್ನು ಕೊಡ್ತಾ ಇದ್ದೇನೆ. ಈಗ ನಾನು ಹೇಗೆ ಮಾಡಿದ್ದೇನೆ ಅದೇ ಟೈಪ್ ಪ್ರಾಬ್ಲಮನ್ನು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ rupees 25,000. Opening stock of work in progress rupees 10,000. Purchase of raw materials rupees 2 lakh. Carriage on purchase of raw material 4,000. Productive wages rupees 50,000. Freight and octroi rupees 2,000. Stores consumed rupees 3,000. Then depreciation on factory building rupees 5,000. Factory rent rupees 6,000. Closing stock of raw materials rupees 20,000. Closing stock of work in progress rupees 8,000. ಹಾಗಾದರೆ ಈ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ತಯಾರು ಮಾಡಿರಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಭಾಳ ಈಸಿ ಇದೆ. ಈಸಿಯಾಗಿ ನಿಮಗೆ ಮಾರ್ಕ್ಸನ್ನು ನೀವು ಪಡೆದುಕೊಳ್ಬೋದು. ಆದರೆ ಅರ್ಥ ಮಾಡ್ಕೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟನ್ನು ಕಂಡುಹಿಡಲಿಕ್ಕೆ ತಯಾರು ಮಾಡ್ತಕ್ಕಂಥದ್ದು. ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂಥ ಎಲ್ಲ ಎಕ್ಸ್ಪೆನ್ಸಸನ್ನು ಈ ಅಕೌಂಟ್ನಲ್ಲಿ ನಾವು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ ನೀವು. ಸೊ ಈ ರೀತಿಯಾಗಿ
ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಪ್ರಾಬ್ಲಮನ್ನು ಮಾಡಬೇಕು. ನಿಮ್ಮ ಬೇಡಿಕೆಯ ಮೇರೆಗೆ ನಾನು ಈ ಅಕೌಂಟನ್ನು ಮಾಡ್ತಿದ್ದೀನಿ. ಇದು ಎಲ್ಲ ಯೂನಿವರ್ಸಿಟಿ ಸಿಲೆಬಸ್ನಲ್ಲಿ ಇಲ್ಲ. ಕೆಲವೊಂದು ಯೂನಿವರ್ಸಿಟಿ ಸಿಲೆಬಸ್ನಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಕೇಳಿದ್ದಾರೆ. ಸೊ ಯಾವ ಯೂನಿವರ್ಸಿಟಿನಲ್ಲಿದೆನೋ ಆ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಭಾಳಷ್ಟು ಸಲ ನನಗೆ 2-3 ಸಲ ಕಮೆಂಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹೇಳ್ರಿ ಸರ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಂದು ನನ್ನ ಪಾಠದ ಬಗ್ಗೆ ಇರ್ತಕ್ಕಂಥ ಕಳಕಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದಿಷ್ಟು ವಿಡಿಯೋಗಳಿಗೆ ನಿಮಗೆ ಬೇಕಾಗಿರ್ತಕ್ಕಂಥ ವಿಷಯದ ಮೇಲೆ ಮತ್ತೆ ವಿಡಿಯೋಗಳನ್ನು ಮಾಡ್ತೀನಿ. ನೀವೆಲ್ಲ ನೋಡ್ರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ನೀವು ಭೇಟಿಯಾಗೋಣ. ಥ್ಯಾಂಕ್ ಯು.